ಏನು ಪ್ರಿಪರೇಷನ್ ಇಲ್ಲ, ನೀವೇ ಹೇಳಿ. ಬರ್ತಿದ್ದಂಗೆ ಈಗ ನಾನು ನೋಡಿದ್ರೆ ಪ್ರಿಪೇರ್ ಆಗಿ ಕೂತಿರೋ ತರ ಇದೀನ ನಾನು. ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ಫ್ಲೋ. ಓಕೆ, ರಾಶಿಕಾ. ಅಯ್ಯೋ, ಓಕೆ ಸರ್, ಸೋ ಕಾಂಟ್ರವರ್ಷಿಯಲ್ ಯಾರ್. ಯಾರು ವಿನ್ ಆಗ್ಬೋದು? ರನ್ನರ್ ಅಪ್ ಯಾರು ಆಗ್ಬೋದು? ಸೆಕೆಂಡ್ ರನ್ನರ್ ಅಪ್ ಯಾರು ಆಗ್ಬೋದು? ನಾನು ಹೇಳಿದ್ರೆ ಆಗ್ಬಿಡತ್ತಾ? ಬಿಗ್ ಬಾಸ್ ಇಂದ ನೀವೇನ್ ಕಲ್ತ್ರಿ ಜಾಸ್ತಿ? ಬಿಗ್ ಬಾಸ್ ಇಂದ ಫಿಸಿಕಲಿ ಫಿಟ್ ಆಗಿರೋಕ್ಕಿಂತ ಮೆಂಟಲಿ ಫಿಟ್ ಇರಬೇಕು ಅಂತ ನನ್ಗೆ ಅನ್ನಿಸ್ತು. ಹೌದೌದು. ಬಿಕಾಸ್ ನೀವು ಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂದ್ರೆ ಅಷ್ಟು ಜನರ ಮಧ್ಯೆ ನೀವು ಹೊಂದ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗುತ್ತೆ. ಅಂಡ್ ದೇರ್ ವಿಲ್ ಬಿ ಅ ಲಾಟ್ ಆಫ್ ಒಪಿನಿಯನ್ಸ್ ಕಮಿಂಗ್ ಇನ್. ಒಬ್ಬೊಬ್ರದ್ದು ಒಂದೊಂದೊಂದೊಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಅದನ್ನೆಲ್ಲ ನೀವು ಮನ್ಸಿಗೆ ತುಂಬಾ ಡೀಪ್ ಆಗಿ ತಗೊಳ್ಳೋದೆ ನಿಮ್ ಜರ್ನಿನ ಕಂಟಿನ್ಯೂ ಮಾಡ್ಕೊಂಡು ಎಂಡ್. ನಾನು ಒಳಗೆ ಹೋದಾಗ ಐ ವೆಂಟ್ ಆಸ್ ಅ ಕಾಮನ್ ಮ್ಯಾನ್. ಬಟ್ ಆಚೆ ಬರುವ ಕಾಮನ್ ಮ್ಯಾನ್ ಆಗಿ ನಾನು ಬಂದೆ ಅಂತ ನಾನು ಅನ್ಕೊಂಡೆ. ಬಟ್ ಇಲ್ಲಿ ಜನರನ್ನ ನೋಡಿದಾಗ, ಅವ್ರ ರಿಯಾಕ್ಷನ್ ನೋಡಿದಾಗ ಐ ವಾಸ್ ಲೈಕ್, ಓಕೆ, ನಂದು ಏನೇನು ಪೊಟೆನ್ಶಿಯಲ್ ಇದೆ ಎಲ್ಲರೂ ನೋಡಿದ್ದಾರೆ. ಸೊ ಆ ಆಪರ್ಚುನಿಟಿ ನಿಮ್ಗೆ ಬೇರೆ ಎಲ್ಲೂ ಸಿಗಲ್ಲ ಅಪಾರ್ಟ್ ಫ್ರಮ್ ಬಿಗ್ ಬಾಸ್. ಈಗ ಬೇರೆ ರಿಯಾಲಿಟಿ ಶೋ ಅಂತ ಬಂದ್ರೂ ಅಲ್ಲಿ ಬರೀ ಟಾಸ್ಕ್ ಅಂತ ಇರುತ್ತೆ, ಒಂದು ಆಕ್ಟಿವಿಟಿ ಅಂತ ಇರುತ್ತೆ. ಬಟ್ ಇಲ್ಲಿ ನೀವು ಹೇಗೆ ಇಲ್ಲಿ ಹೊರಗಡೆ ಇರ್ತೀರಾ ಜನದ ಜೊತೆ ಅಂತ, ಅದೊಂದು ಆಪರ್ಚುನಿಟಿ ನಿಮ್ನ ನೀವು ತೋರ್ಸ್ಕೊಳಕ್ಕೆ. ಸೊ ಇಟ್ ವಾಸ್ ಲೈಕ್ ನಂದು ಆಕ್ಚುಯಲ್ ಕ್ಯಾರೆಕ್ಟರ್, ಆಕ್ಚುಯಲ್ ಪರ್ಸನಾಲಿಟಿ ಏನಿದೆ, ಇಟ್ಸ್ ಅ ಪ್ಲಾಟ್ಫಾರ್ಮ್ ಟು ಶೋಕೇಸ್ ಇಟ್ ಅಂತ ನಂಗೆ ಅನ್ನಿಸ್ತು. ಅಂಡ್ ಆಲ್ಸೋ ಮೆಂಟಲಿ ಐ ಬಿಕೇಮ್ ವೆರಿ ಸ್ಟ್ರಾಂಗ್ ಆಫ್ಟರ್ ಕಮಿಂಗ್ ಔಟ್ ಸೈಡ್. ಓಕೆ, ಇವಾಗ ಬಿಗ್ ಬಾಸ್ ನಲ್ಲಿ ನೀವು ಕಂಟೆಸ್ಟೆಂಟ್ ಆಗಿದ್ರಿ, ಇವಾಗ ಅದೇ ಬಿಗ್ ಬಾಸ್ ನಲ್ಲಿ ನಿಮ್ಮ ಸೀರಿಯಲ್ ಪ್ರಮೋಷನ್ ಹೇಗಿದೆ ಸರ್ ಅದು ಎಕ್ಸ್ಪೀರಿಯನ್ಸ್? ನಾನು ಒಳಗೆ ಹೋಗುವಾಗ ಎಷ್ಟು ನರ್ವಸ್ ಆಗಿದ್ದೆ, ಅದಕ್ಕಿಂತ ಜಾಸ್ತಿ ನರ್ವಸ್ ಆಗಿ ನಾನು ಗೆಸ್ಟ್ ಆಗಿ ಹೋದಾಗ. ಬಿಕಾಸ್ ಐ ಆಮ್ ಎಂಟರಿಂಗ್ ಇನ್ಸೈಡ್ ಆಸ್ ಅ ಹೀರೋ. ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ ನಾನು ಬಿಗ್ ಬಾಸ್ ಹೋಗ್ತೀನಿ, ಅಲ್ಲಿ ಈ ಥರ ಇಷ್ಟು ದಿನ ಜರ್ನಿ ಇರುತ್ತೆ ನಂದು, ಅದಾದ್ಮೇಲೆ ಅಗೇನ್ ಸೀರಿಯಲ್ ಆಗುತ್ತೆ, ಸೇಮ್ ಸೀಸನ್ ಅಲ್ಲೇ ನಾನೇ ಗೆಸ್ಟ್ ಆಗಿ ಹೋಗ್ತೀನಿ ಅಂತ. ಇಟ್ ಲೈಕ್ ಐ ವಾಸ್ ಲಿವಿಂಗ್ ಮೈ ಡ್ರೀಮ್ ಆಕ್ಚುಲಿ. ನಾ ಒಳಗೆ ಹೋಗುವಾಗ್ಲೂ ಐ ಡಿಂಟ್ ನೋ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತಾನೂ ಗೊತ್ತಾಗ್ತಿರ್ಲಿಲ್ಲ. ನಾನು ನೋಡಿದ ತಕ್ಷಣ ಎಲ್ಲರೂ ಖುಷಿ ಆಗ್ಬಿಡ್ತಾರೆ, ಎಲ್ಲರೂ ಓಡ್ ಬರ್ತಾರೆ. ಅವ್ರೇನೋ ಸುಮ್ನೆ ಬಂದೇನೆ ಮಾತಾಡ್ಸ್ಕೊಂಡು ಹೋಗಕ್ಕೆ ಅಂತ ಅನ್ಕೊಂಡಿದ್ರು. ಬಟ್ ಲೇಟರ್ ನಾನು ಅದು VT ಪ್ಲೇ ಮಾಡಿ ಅಂದಾಗ್ಲೇ ಗೊತ್ತಾಗುತ್ತೆ. ನಾನು ಅಶ್ವಿನಿ ಮ್ಯಾಮ್ ಸುಮಾರು ಸತಿ ಮಾತಾಡಿದ್ವಿ, ಸೀರಿಯಲ್ ಆಪ್ಷನ್ಸ್ ಬರುತ್ತೆ ನಿಮಗೆ. ನನಗೆ ಯಾಕೆ ಮ್ಯಾಮ್ ಕೊಡ್ತಾರೆ, ನನ್ಗೇನ್ ಬರುತ್ತೆ ಅಂತ. ಬಟ್ ಸ್ಟಿಲ್ ಐ ಆಮ್ ಸೋ ಗ್ರೇಟ್ಫುಲ್ ಟು ಕಲರ್ಸ್ ಅಂಡ್ ದ ಎಂಟೈರ್ ಬಿಗ್ ಬಾಸ್ ಟೀಮ್. ಸೊ ಐ ವಾಸ್ ಆಕ್ಚುಲಿ ಲಿವಿಂಗ್ ಮೈ ಡ್ರೀಮ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಇಂದ ಬಂದ ತಕ್ಷಣನೇ ಅದು ಆಪರ್ಚುನಿಟಿ ಸಿಗುತ್ತೆ. ಆ ಶಾರ್ಟ್ ಪೀರಿಯಡ್ ಆಫ್ ಸ್ಪ್ಯಾನ್ ಅಲ್ಲಿ ಏನೇನೆಲ್ಲ ಪ್ರಿಪರೇಷನ್ ಮಾಡ್ಕೊಂಡೆ ಆಕ್ಟಿಂಗ್ ಅಂತ ಅಂದಾಗ? ಏನು ಪ್ರಿಪರೇಷನ್ ಇಲ್ಲ, ನೀವೇ ಹೇಳಿ. ಬರ್ತಿದ್ದಂಗೆ ಈಗ ನಾನು ನೋಡಿದ್ರೆ ಪ್ರಿಪೇರ್ ಆಗಿ ಕೂತಿರೋ ತರ ಇದೀನ ನಾನು. ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ಫ್ಲೋ. ಓಕೆ, ಬಿಕಾಸ್ ಪ್ರಿಪೇರ್ ಆಗಿ, ಬಿಕಾಸ್ ಯು ಲೂಸ್ ಇಟ್. ನೀವು ಪ್ರಿಪೇರ್ ಆಗ್ಬಿಟ್ಟು ನೀವು ಹೋಗ್ತೀನಿ ಅಂದ್ರೆ ಅದಾಗಲ್ಲ. ಯು ಜಸ್ಟ್ ಹ್ಯಾವ್ ಟು ಗ್ರಾಬ್ ದಿ ಆಪರ್ಚುನಿಟಿ ಬರ್ತಿದ್ದಂಗೆ. ಬಿಕಾಸ್ ಇಟ್ಸ್ ವೆರಿ ರೇರ್ ಟು ಗೆಟ್ ಸಚ್ ಆಪರ್ಚುನಿಟೀಸ್. ಸೊ ಪ್ರಿಪರೇಷನ್ ಏನೂ ಇಲ್ಲ ಮ್ಯಾಮ್. ಐ ಆಮ್ ಜಸ್ಟ್ ಗಿವಿಂಗ್ ಮೈ ಬೆಸ್ಟ್ ಎವ್ರಿವೇರ್. ಓಕೆ ಸರ್, ಇವಾಗ ಬಿಗ್ ಬಾಸ್ ನಲ್ಲಿ ಇರುವಂತವ್ರು ಪ್ಲಸ್ ಮತ್ತೆ ಮೈನಸ್ ಹೇಳ್ತಾ ಹೋಗಿ. ಅಯ್ಯೋ, ಓಕೆ ಸರ್, ಸೋ ಕಾಂಟ್ರವರ್ಷಿಯಲ್ ಯಾರ್. ಗಿಲ್ಲಿ ನಟ ಅವ್ರದ್ದು ಪ್ಲಸ್ ಮೈನಸ್ ಹೇಳಿ. ಪ್ಲಸ್ ಕಾಮಿಡಿ, ಮೈನಸ್ ಕಾಮಿಡಿ. ಏನಕ್ಕೆ ಅಂದ್ರೆ ಕಾಮಿಡಿ ಇಸ್ ಲೈಕ್ ಟಾಪ್ ನಾಚ್, ತುಂಬಾ ಒಳ್ಳೆ ಹಾಸ್ಯಗಾರ ಅವನು. ಬಟ್ ಕಾಮಿಡಿ ಮಾಡುವಾಗ ಯಾವ್ದೋ ಒಂದೊಂದ್ ಸತಿ ಏನ್ ಮಾಡ್ಬಿಡ್ತಾನೆ, ತುಂಬಾ ಒಂದು ಎಕ್ಸ್ಟೆಂಟ್ ಅಲ್ಲಿ ಒಬ್ರಿಗೆ ಹರ್ಟ್ ಆಗೋ ತರ ಮಾತಾಡ್ಬಿಡ್ತಾನೆ. ಸೊ ಅದನ್ನ ಅವನು ಒಳ್ಳೆ ರೀತಿಲಿ ಬ್ಯಾಲೆನ್ಸ್ ಮಾಡ್ಕೊಂಡಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಬಟ್ ಸೊ ಪ್ಲಸ್ ಸ್ವಲ್ಪ ಮೇಲೇನೆ ಇದೆ. ಸೊ ಪ್ಲಸ್ ಅಂಡ್ ಮೈನಸ್ ಬೋತ್. ಓಕೆ, ಕಾವ್ಯ. ಕಾವ್ಯ ಗೊತ್ತಿಲ್ಲ ಮ್ಯಾಮ್ ಆಕ್ಚುಲಿ ಪ್ಲಸ್ ಯಾವುದು ಮೈನಸ್ ಯಾವುದು. ಮೇ ಬಿ ಶೀಸ್ ಅ ವೆರಿ ನೈಸ್ ಪರ್ಸನ್ ಅಂತ ಹೇಳ್ಬೋದು ಪ್ಲಸ್. ಬಿಕಾಸ್ ನಾನು ಎಲ್ಲೋ ಅನ್ನೆಸೆಸರಿ ಕೂಗಾಡೋದಾಗ್ಲಿ ಅದೆಲ್ಲ ನೋಡಿಲ್ಲ. ಸೊ ಅದವ್ರ ಪ್ಲಸ್ ಆಗಿರ್ಬೋದು. ಮೈನಸ್ ನಂಗೆ ಅಷ್ಟು ಒಪಿನಿಯನ್ ಇಲ್ಲ ಮ್ಯಾಮ್. ಕಾವ್ಯ ಆಗ್ಲಿ, ಸ್ಪಂದನ ಆಗ್ಲಿ, ದೇ ಆರ್ ನೈಸ್. ಎವ್ರಿ ಒನ್ ಆರ್ ನೈಸ್. ಒಂದು ಜೋವಿಯಲ್ ಆಗಿರ್ತಾರೆ ಮನೇಲಿ. ಅಶ್ವಿನಿ ಗೌಡ ಅವರ ಪ್ಲಸ್ ಮತ್ತೆ ಮೈನಸ್? ಮೈನಸ್ ಇಸ್ ಕೋಪ. ಸಿಚುವೇಶನ್ ಬಂದಾಗ ತುಂಬಾ ರಿಯಾಕ್ಟ್ ಮಾಡ್ಬಿಡ್ತಾರೆ. ಅದು ಕಂಟ್ರೋಲ್ ಬರಕೇನೆ ತುಂಬಾ ಟೈಮ್ ಬೇಕು ಅವ್ರಿಗೆ. ಪ್ಲಸ್ ಅಂದ್ರೆ ಶಿ ಇಸ್ ವೆರಿ ಕೇರಿಂಗ್. ಎಲ್ರು ಒಂಥರ ಮನೆ ಮಕ್ಳ ತರಾನೇ ನೋಡ್ಕೋತಿದ್ರು ಅಲ್ಲಿ. ಸೊ
ಧನುಷ್. ಧನುಷ್ ಪ್ಲಸ್ ಇಸ್ ಟಾಸ್ಕ್. Yeah. ಟಾಸ್ಕ್ ಅಂತ ಬಂದ್ರೆ ಅವ್ರು ತುಂಬಾ ಚೆನ್ನಾಗಿ ಆಡ್ತಿದ್ದ. ನೆಗೆಟಿವ್ ಅಂತ ಬಂದ್ರೆ ಸ್ವಲ್ಪ ನಾನೇ ಸೈಲೆಂಟು, ನನ್ಗಿಂತ ಸೈಲೆಂಟು. ಸೊ ಮತ್ತೆ ತುಂಬಾ ಕಡೆ ಅವನು ಇಬ್ರಿಗೂ ಹೋಗ್ಬಿಟ್ಟು ನೀವು ಸರಿ ಅಂತೆಲ್ಲ ಹೇಳ್ಬಿಡ್ತಾನೆ. ಸೊ ಎಲ್ಲೋ ಸ್ವಲ್ಪ ಸೇಫ್ ಆಗಿದ್ದ ಧನು ಅಂತ ಅನ್ಸುತ್ತೆ. ಓಕೆ, ಧ್ರುವಂತ್. ಧ್ರುವಂತ್ ಪ್ಲಸ್ ಮೇ ಬಿ ಅವ್ರದ್ದು ಎನರ್ಜಿ ಲೆವೆಲ್, ದಟ್ ಈಸ್ ಅ ಪ್ಲಸ್. ಮೈನಸ್ ಅಗೇನ್, ಎನರ್ಜಿ ಲೆವೆಲ್ ಇಸ್ ಅ ಮೈನಸ್. ಯಾಕೆ? ಎನರ್ಜಿ ಲೆವೆಲ್ಸ್ ಎಲ್ಲಿ ಎನರ್ಜಿ ತೋರಿಸ್ಬೇಕು ಅಲ್ಲಿ ತೋರಿಸಿದ್ರೆ ಸಾಕು. Yeah. ಬಟ್ ಇವ್ರು ಬೇಡದರ ಕಡೆ ಎಲ್ಲ ಸ್ವಲ್ಪ ಡ್ಯಾನ್ಸ್ ಮಾಡೋದು, ರಕ್ಷಿತನ್ ಜೊತೆ ಆ ತರ ಎಲ್ಲ ಇದ್ ಮಾಡೋದು. ಆಲ್ಸೋ ಸ್ವಲ್ಪ ಬಾಯಿ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ದಟ್ ವುಡ್ ಹ್ಯಾವ್ ಬಿನ್ ಬೆಟರ್. ರಕ್ಷಿತಾ. ರಕ್ಷಿತಾ ಪ್ಲಸ್ ಅಂತ ಬಂದ್ರೆ ಶಿ ಇಸ್ ಆಕ್ಚುಲಿ ವೆರಿ ಮೆಚ್ಯೂರ್. ಅವ್ರು ನೋಡಕ್ಕೆ ಸ್ವಲ್ಪ ತಮಾಷೆ ಎಲ್ಲ ಮಾಡ್ಕೊಂಡಿರ್ತಾರೆ, ಬಟ್ ಒಂದೊಂದ್ಸತಿ ಅವ್ರು ಮಾತಾಡೋದನ್ನ ನೀಟಾಗಿ ಕೇಳಿಸ್ಕೊಂಡ್ರೆ ನಾವು ಅನ್ಕೊಂಡಿರಲ್ಲ ಆ ತರ ಎಲ್ಲ ಯೋಚನೆ ಮಾಡಿರ್ತಾರೆ ಅವರು. ಸೊ ಸಮ್ಟೈಮ್ಸ್ ವಿ ಫೀಲ್ ಲೈಕ್ ಓಕೆ ಇವ್ರು ಸ್ವಲ್ಪ ಮೆಚೂರ್ ಆಗಿ ಥಿಂಕ್ ಮಾಡ್ತಾರೆ ಅಂತ. ಮೈನಸ್ ಬಂದ್ರೆ ಆತರ ಜಾಸ್ತಿ, ತುಂಬಾ ಅರ್ಜೆಂಟ್ ಅಲ್ಲಿ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದ್ ಬಂತು ಆಕ್ಟಿವಿಟಿ ಅಂದ್ರೆ ನಾನ್ ಫಸ್ಟ್ ಹೋಗಿ ಮುಗಿಸ್ಬಿಡ್ತೀನಿ. ಮತ್ತೆ ಈಗ ನಾಮಿನೇಷನ್ ಅಂತ ಬಂದ್ರೆ ಥಿಂಕ್ ಮಾಡಲ್ಲ. ಸೊ ಒಂಥರ ಕ್ವಿಕ್ ಆಗಿ ಡಿಸಿಷನ್ ತಗೊಂಡ್ಬಿಡೋದು, ಜಾಸ್ತಿ ಥಿಂಕ್ ಮಾಡಲ್ಲ. ಸೊ ದಟ್ ವುಡ್ ಬಿ ಮೈನಸ್. ಚಂದ್ರಪ್ರಭಾ. ಚಂದ್ರಣ್ಣ ಅವ್ರದ್ ಮೈನಸ್ ನಂಗೆ ಗೊತ್ತಿಲ್ಲ ಮ್ಯಾಮ್, ಬಿಕಾಸ್ ನಾನ್ ನೋಡಿರೋ ಹಾಗೆ ಚಂದ್ರಣ್ಣ ಒಂಥರ ಅಪಿ ಅನ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡಿಸ್ಕೊಂಡಿದ್ರು. ಒಬ್ರಿಗೆ ಹರ್ಟ್ ಮಾಡಕ್ಕೂ ಇಷ್ಟ ಇರ್ತಿರ್ಲಿಲ್ಲ ಅವ್ರಿಗೆ, ಬಿಕಾಸ್ ಅವರೇ ತುಂಬಾ ಪರ್ಸನಲ್ ಆಗಿ ಹರ್ಟ್ ಆಗ್ಬಿಡೋರು ಯಾರಿಗಾರ ಏನಾರ ಅನ್ಬಿಟ್ರೆ. ಸೊ ಯಾ, ದಟ್ ಇಸ್ ಚಂದ್ರಪ್ರಭಾ. ಸ್ಪಂದನ. ಸ್ಪಂದನ ಸೇಮ್, ಶಿ ಇಸ್ ಅ ವೆರಿ ನೈಸ್ ಪರ್ಸನ್. ಒಂಥರ ಹೆಂಗೆ ಅಂದ್ರೆ ನಮ್ ಜೊತೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಅವರು ಧನುಷ್, ಕಾವ್ಯ ಅವ್ರ ಜೊತೆ ಎಲ್ಲ ಇರ್ತಿದ್ರು. ಬಟ್ ರಜತ್. ರಜತ್ ಅವ್ರ ಪ್ಲಸ್ ಅಂತಂದ್ರೆ ಹಿಸ್ ಕಾನ್ಫಿಡೆನ್ಸ್. ಈಸ್ ವೆರಿ ಕಾನ್ಫಿಡೆಂಟ್. ಒಂಥರ ಏನಂತ ಹೇಳ್ಬೋದು, ಹಿ ಡಸಂಟ್ ಕೇರ್. ಯಾರೇ ಬರ್ಲಿ ಏನೇ ಬರ್ಲಿ ಬಾ ನೋಡ್ಕೊಳ್ಳೋಣ ಆ ತರ ಮೆಂಟಾಲಿಟಿ. ದಟ್ ಇಸ್ ಇಸ್ ಪ್ಲಸ್. ನೆಗೆಟಿವ್ ಅಂತ ಬಂದ್ರೆ ಸ್ವಲ್ಪ ಸೇಮ್, ಸ್ವಲ್ಪ ಅವರು ಮಾತಲ್ಲಿ ಸ್ವಲ್ಪ ಕಂಟ್ರೋಲ್ ಆದ್ರೆ ದಟ್ ವಿಲ್ ಬಿ ನೈಸ್. ಓಕೆ, ಮಲ್ಲಮ್ಮ. ಅವ್ರದ್ದು ನೆಗೆಟಿವ್ ಇಲ್ಲ ಮ್ಯಾಮ್. ಅವ್ರದ್ದು ನಾನ್ ನೋಡಿರಂಗೆ ನಂಗೆ ಅವರು ಎಷ್ಟು 2 ವೀಕ್ಸ್ ಏನೋ ಜೊತೆಗಿದ್ರು ಅಷ್ಟೇ. ಸೊ ಮಲ್ಲಮ್ಮ ಅವರು ನೆಗೆಟಿವ್ ಇದೆ ಆಕ್ಚುಲಿ, ಮರ್ತ್ಬಿಟ್ಟು. ಪಾಸಿಟಿವ್ ಏನಂತ ಬಂದ್ರೆ ಒಂಥರ ತುಂಬಾ ಬೇಗ ಹೊಂದ್ಕೋತಾರೆ, ಎಲ್ರು ಒಂಥರ ಸೇಮ್ ಫ್ಯಾಮಿಲಿ ತರಾನೇ ನೋಡ್ತಾರೆ. ಅಂಡ್ ಆಲ್ಸೋ ಈಗ ಏಜ್ ಡಿಫ್ರೆನ್ಸ್ ಅಂತ ನೋಡೋದೇ ಇಲ್ಲ. ಇವನ್ ಅವ್ರು ತುಂಬಾ ದೊಡ್ಡವರು, ಬಟ್ ಈಗ ಚಿಕ್ಕವ್ರಿಗೂ ಒಳ್ಳೆ ಟಕ್ಕರ್ ಕೊಡೋ ತರ ಅವ್ರಿದ್ರು. ಟಾಸ್ಕ್ ಅಂತ ಬಂದಾಗ ಅವ್ರು ಆಡ್ತಿದ್ದ ರೀತಿ ಎಲ್ಲ ನೋಡಿದಾಗ. ಸೊ ದಟ್ ವಾಸ್ ಅ ಪ್ಲಸ್. ಮೈನಸ್ ಅಂತ ಬಂದ್ರೆ ಎಲ್ಲೋ ಒಂದ್ ಕಡೆ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗ್ಬಿಡ್ತಿದ್ರು. ಈಗ ಯಾರೋ ಏನಾರು ಹೇಳಿದ್ರೆ ಅದನ್ನೇ ಕೇಳಿಸ್ಕೊತಿದ್ರು. ಬಟ್ ಲೇಟರ್ ಆನ್ ಹೋಗ್ತಾ 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 ಅದು ಕಂಟಿನ್ಯೂ ಆಗ್ಲಿಲ್ಲ. ಬಟ್ ಇನಿಷಿಯಲ್ ಡೇಸ್ ನಮ್ಗೆ ಅನಿಸ್ತಿತ್ತು ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗ್ತಿದ್ದಾರೆ ಯಾರೋ ಏನೋ ಹೇಳಿದಾಗ ಅಂತ. ಚೈತ್ರಕ ಸೇಮ್, ಶಿ ಇಸ್ ಆಲ್ಸೋ ವೆರಿ ಕೇರಿಂಗ್. ತುಂಬಾ ಚೆನ್ನಾಗಿ ಮಾತಾಡಿಸ್ತಿದ್ರು ನನ್ ಜೊತೆ ಅಂತೂ. ಸ್ಟಾರ್ಟಿಂಗ್ BB ರೆಸಾರ್ಟ್ ಟಾಸ್ಕ್ ಇಂದನು ಇವಾಗಿನವರೆಗೂ, ಈಗ ಮೊನ್ನೆ ಸಿಕ್ಕಿದ್ರು ನನ್ಗೆ, ಇಲ್ಲಿವರೆಗೂ ಅಕ್ಕ ಅಂತಾನೆ ಮಾತಾಡಿಸ್ತೀನಿ. ಶಿ ಇಸ್ ಆಲ್ಸೋ ವೆರಿ ನೈಸ್. ಮೈನಸ್ ಅಂದ್ರೆ ಬಂದ್ರೆ ಕೋಪ ಬಂದ್ರೆ ರಿಯಾಕ್ಟ್ ಮಾಡ್ಬಿಡ್ತಾರೆ. ಬಟ್ ಸಿಚುವೇಶನ್ಸ್ ಅಷ್ಟೇ. ಓಕೆ, ಕಾಕ್ರೋಚ್ ಸುದಿ ಅಣ್ಣ ಸ್ವೀಟ್ ಹಾರ್ಟ್. ನನ್ಗಂತೂ ಮನೆಗೆ ಹೋದ ತಕ್ಷಣ ಫಸ್ಟ್ ಮನೆಯೊಳಗ್ ನನ್ನ ಕರ್ಕೊಂಡೋಗಿ ನಿನ್ ರೂಮ್ ಇಲ್ಲಿ ಮಲ್ಕೋಬೇಕು ಅಂತೆಲ್ಲ ತೋರಿಸಿದ್ರೆ ಸುದಿ ಅಣ್ಣ. ಸೊ ಡೇ 1 ಇಂದನೂ ಅವ್ರು ಎವಿಕ್ಟ್ ಆಗೋವರೆಗೂ ಸುದಿ ಅಣ್ಣ ವಾಸ್ ವೆರಿ ನೈಸ್ ಟು ಮೀ, ವೆರಿ ಕೈಂಡ್ ಆಕ್ಚುಲಿ. ಬಿಕಾಸ್ ಅಷ್ಟು ದೊಡ್ಡ ಸ್ಟಾರ್ ಜೊತೆ ನಾನು ಸೇಮ್ ಬೆಡ್ ಅಲ್ಲಿ ನಾವು ಅವರು ಮಲ್ಕೋತಿದ್ವಿ. ಸೊ ಯಾ, ನನ್ಗೆ ಹೇಳೋರು ಆಚೆ ಬಂದಾಗ ಸಿಗು ಸುದಿ ಅಣ್ಣ, ನೋಡ್ತಿದ್ರೆ ಕಾಲ್ ಸುಮಾರು ಸತಿ ಮಾಡಿದೀನಿ, ಎತ್ತಿಲ್ಲ ನೀವು. ಸೊ ಯಾ. ಓಕೆ, ಜಾನ್ವಿ ಅವರು ಪ್ಲಸ್ ಮೈನಸ್ ಅಂತ ಬಂದ್ರೆ ಅವರು ತುಂಬಾ ಏನು ಹೇಳಕ್ ಹೋಗಲ್ಲ. ಬಟ್ ಕೆಲವು ಸತಿ ನನ್ಗೇನ್ ಅನ್ನಿಸ್ತಿತ್ತು ಅಂದ್ರೆ ಜಾನ್ವಿ ಆನ್ ಫೇಸ್ ಹೇಳ್ತಿರ್ಲಿಲ್ಲ, ಹಿಂದೆ ಮಾತಾಡ್ತಿದ್ರು, ಅಥವಾ ಯಾರೋ ಏನೋ ಹೇಳಿದ್ನ ಕೇಳಿಸ್ಕೊತಿದ್ರು. ಮತ್ತೆ ಅವರು ಸಡನ್ ಆಗಿ ಒಂದು ಒಪಿನಿಯನ್ ಕೊಟ್ಬಿಡೋದು, ಯೋಚನೆ ಮಾಡ್ತಿರ್ಲಿಲ್ಲ. ಸೊ ಅದು ಸ್ವಲ್ಪ ಅವ್ರಿಗೆಲ್ಲೋ ಸ್ವಲ್ಪ ನೆಗೆಟಿವ್ ಅನ್ನಿಸ್ತಿತ್ತೇನೋ. ಪಾಸಿಟಿವ್ ಅಂತ ಬಂದ್ರೆ ಅಗೈನ್ ಶಿ ಈಸ್ ಆಲ್ಸೋ ವೆರಿ ನೈಸ್ ಪರ್ಸನ್. ಅಂಡ್ ಮಾತಾಡೋದ್ರಲ್ಲಾಗ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಶಿ ವಾಸ್ ಅನ್ ಆಂಕರ್ ಆಕ್ಚುಲಿ ಅಲ್ವಾ. ಸೊ ಒಂದ್ ಮಾತುಕತೆ ಅಂತ ಬರ್ಲಿ, ಮತ್ತೆ ಶಿ ಇಸ್ ವೆರಿ ಬೋಲ್ಡ್.
ಏನು ಮುಚ್ಚುಮರೆ ಇರ್ತಿರ್ಲಿಲ್ಲ ಅವ್ರ ಹತ್ರ. ಶಿ ವಾಸ್ ಸ್ಟ್ರೇಟ್ ಫಾರ್ವರ್ಡ್, ಆನ್ ದ ಪಾಯಿಂಟ್. ಸೊ ದಟ್ ವಾಸ್ ಅ ಪ್ಲಸ್. ಓಕೆ, ರಾಶಿಕಾ. ರಾಶಿಕಾ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಹೇಳಿದ್ನಲ್ಲ. ಇಲ್ಲ, ಇನ್ನೂ ಸ್ವಲ್ಪ ಹೇಳಿ ಇವಾಗ. ಮೈನಸ್ ಅಂತ ಬಂದ್ರೆ ಅವಳು ಸ್ವಲ್ಪ ತುಂಬಾ ಯೋಚನೆ ಮಾಡ್ತಿರ್ಲಿಲ್ಲ. ಏನಾದ್ರು ಆಯ್ತು ಅಂದ್ರೆ ಪಟ್ ಅಂತ ಅಲ್ಲೇ ರಿಯಾಕ್ಟ್ ಮಾಡ್ಬಿಡ್ತಿದ್ಲು. ದಟ್ ವಾಸ್ ಹರ್ ಮೈನಸ್ ಅಂತ ಹೇಳಲ್ಲ, ಬಿಕಾಸ್ ಅವ್ರು ಇರೋದಂಗೆ, ಪರ್ಸನಾಲಿಟಿ ಇರ್ತಿದ್ದಂಗೆ. ಸೊ ದಟ್ ವಾಸ್ ಹರ್ ದಟ್. ಅಂಡ್ ಪಾಸಿಟಿವ್ ಅಂತ ಬಂದ್ರೆ ತುಂಬಾ ಇದೆ. ಅಗೇನ್ ಟಾಸ್ಕ್ ಅಂತ ಬರ್ಲಿ, ಗೇಮ್ ಓರಿಯೆಂಟೆಡ್ ಅಂತ ಬಂದ್ರೆ ಶಿ ವಾಸ್ ವೆರಿ ಫೋಕಸ್ಡ್. ಅಂಡ್ ಆಲ್ಸೋ ಅವಳ ಜೊತೆ ಯಾರ್ಯಾರು ಇರ್ತಿದ್ರು, ಈಗ ರಘುವಣ ಬರ್ಲಿ, ನಾನು, ಅಶ್ವಿನಿ ಮ್ಯಾಮ್ ಜೊತೆನೂ ಅಷ್ಟೇ, ಅವ್ರ ಜೊತೆ ಯಾರ್ಯಾರು ಇದ್ರು ಅವ್ರ ಜೊತೆ ತುಂಬಾ ಚೆನ್ನಾಗಿರ್ತಾಳೆ. ಸೊ ದಟ್ ವಾಸ್ ಹರ್ ಪ್ಲಸ್ ಅಂತ ಹೇಳ್ತೀನಿ. ನೀವು ಎಲ್ಲಾದ್ರೂ ಒಂದ್ ಸಲಹೆ ಕೊಟ್ಟಿದ್ದುಂಟಾ, ಇದನ್ನ ಚೇಂಜ್ ಮಾಡ್ಕೋ, ಇದನ್ನ ಸರಿ ಮಾಡ್ಕೋ ಅಂತ ಎಲ್ಲಾದ್ರೂ? ಯಾರಿಗೆ? ರಾಶಿಕಾ ಅವ್ರಿಗಾಗ್ಲಿ, ಇಲ್ಲ ಯಾವ್ದೇ ಕಂಟೆಸ್ಟೆಂಟ್ಸ್ ಗಳಿಗಾಗ್ಲಿ? ಸುಮಾರು ಸತಿ ಆಗಿದೆ ಮ್ಯಾಮ್. ಈಗ ರಕ್ಷಿತಂಗೆ ಎಷ್ಟೊಂದ್ ಸತಿ ಅವಳು ಮಿಸ್ ಆಗಿ ಏನೋ ಹೇಳ್ಬಿಟ್ಟಿರ್ತಾಳೆ, ಅಥವಾ ಒಬ್ರು ನಾಮಿನೇಟ್ ಮಾಡ್ಬಿಟ್ಟಿರ್ತಾಳೆ. ಮತ್ತೀಗ ಟೀಮ್ ಅಂತ ಬಂದಾಗ, ಏನೋ ಟೀಮ್ ಫಾರ್ಮ್ ಮಾಡುವಾಗ, ಸೊ ಅವಾಗ ನಾವು ಕೂತ್ ಡಿಸ್ಕಸ್ ಮಾಡಿದಾಗ ನಾನು ಸಜೆಸ್ಟ್ ಮಾಡ್ತಿದ್ದೆ. ನಾನು ಅವ್ರು ಚೇಂಜ್ ಮಾಡ್ಕೋತಾರೋ ಬಿಡ್ತಾರೋ ದಟ್ ವಾಸ್ ಸೆಕೆಂಡ್ರಿ. ಬಟ್ ನಾನೆಲ್ಲೋ ಹೇಳಿದಾಗ ಅವ್ರು ಕೇಳಿಸ್ಕೊಂಡು ಹೌದಲ್ವಾ, ಇದು ಕರೆಕ್ಟ್ ಅಲ್ವಾ ಅಂತ ತಗೊಂಡಿದ್ದಾರೆ. ಈವನ್ ರಾಶಿಕಾ ಆಗ್ಲಿ, ರಕ್ಷಿತಾ ಆಗ್ಲಿ. ಸೊ ನಾನು ಆತರ ನನ್ಗೆಲ್ಲೋ ಅದ್ ಸರಿ ಅನ್ಸಿಲ್ಲ ಅಂದ್ರೆ ನಾನು ಹೋಗಿ ಹೇಳಿದ್ದು ಉಂಟು, ಅವ್ರದ್ನ ಪಾಸಿಟಿವ್ ಆಗಿ ತಗೊಂಡಿದ್ದು ಇದೆ. ಓಕೆ, ಬಿಗ್ ಬಾಸ್ ಮನೇಲಿ ನಿಮ್ಗೆ ಯಾರು ಸ್ವಲ್ಪ ಅಂಡರ್ ರೇಟೆಡ್ ಇಲ್ಲ ಓವರ್ ರೇಟೆಡ್ ಅನ್ಸ್ತಾರೆ? ಯಾಕಂದ್ರೆ ಬಿಗ್ ಬಾಸ್ ನಲ್ಲಿ ಅವ್ರ ಆತರ ಇರಲ್ಲ, ಬಟ್ ಜನರುಗಳು ಆತರ ಏನೋ ಸ್ವಲ್ಪ ಅವ್ರ ಮೇಲೆ ಬೇರೆ ಅಭಿಪ್ರಾಯ ಆಗಿರ್ಬೋದು, ಆತರ ಏನಾದ್ರು ಇದು ಯಾರು ಅಂಡರ್ ರೇಟೆಡ್ ಮತ್ತೆ ಓವರ್ ರೇಟೆಡ್? ಮ್ಯಾಮ್ ಯಾರು ಓವರ್ ರೇಟೆಡ್ ಇಲ್ಲ ಮ್ಯಾಮ್, ಬಿಕಾಸ್ ಎಲ್ಲರದು ಅವ್ರವ್ರ ಪೊಟೆನ್ಶಿಯಲ್ ಇದ್ದೇ ಇದೆ, ಅವ್ರವ್ರ ಎಫರ್ಟ್ಸ್ ಇದೆ. ಸೊ ಅದು ಜನಕ್ಕೆ ಕಾಣಿಸ್ತಿರತ್ತೆ. ಸೊ ಅವ್ರ ಸಪೋರ್ಟ್ ಮಾಡ್ತಿದ್ದಾರೆ ಹೊರತು ಸುಮ್ನೆ ಯಾರು ಸಪೋರ್ಟ್ ಮಾಡಕ್ ಹೋಗಲ್ಲ. ಬಿಕಾಸ್ ಇಲ್ಲಿ ಅಲ್ಲೇನ್ ನಡೆಯುತ್ತೆ ಅದನ್ನೇ ತೋರ್ಸಿರ್ತಾರಲ್ವಾ. ಸೊ ಓವರ್ ರೇಟೆಡ್ ಯಾರು ಇಲ್ಲ. ಅಂಡರ್ ರೇಟೆಡ್ ಅಂತ ಬಂದ್ರೆ ನಂಗೆ ಯಾಕೋ ಐ ಥಿಂಕ್ ಇಟ್ ಈಸ್ ಯಾರು ವೇಟ್ ರಘು ಸರ್ ಅಂತ ಹೇಳ್ತೀನಿ. ಓಕೆ, ಯಾಕೆ ಸರ್? ಬಿಕಾಸ್ ರಘು ಸರ್ ಹೇಗೆ ಅಂದ್ರೆ, ಈಗ ನಾನು ಆಚೆ ಬಂದ್ಮೇಲೆ ನೋಡಿರೋದ್ರಲ್ಲಿ ಮಿಕ್ಕಿದೆಲ್ಲ ಕಂಟೆಸ್ಟೆಂಟ್ಸ್ಗೆ ಅಷ್ಟು ನೋಡ್ತಾ ಇದ್ದೀನಿ ಸಪೋರ್ಟ್ ಆಗ್ಲಿ ಎಲ್ಲ. ಬಟ್ ರಘು ಸರ್ ಅವ್ರು ಹಾಕ್ತಿರೋ ಎಫರ್ಟ್ಸ್, ಈಗ ನಾವು ಐ ಆಮ್ ಬೀಯಿಂಗ್ 29 year old, ಈಸ್ 45. ಸೊ 45 yearsಗೆ ನಮ್ ಜೊತೆ ಆತರ ಈಕ್ವಲ್ ಆಗಿ ಟಕ್ಕರ್ ಕೊಡೋದು, ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಸೊ ಆತರ ಇರೋರ್ಗೆ ಲೈಕ್ ಹಿ ನೀಡ್ಸ್ ಅ ಲಿಲ್ ಮೋರ್ ಬೂಸ್ಟ್ ಅಂತ ನನ್ಗನ್ಸುತ್ತೆ. ಓಕೆ, ಇವಾಗ ಬಿಗ್ ಬಾಸ್ ಫಿನಾಲೆ ಎಲ್ಲ ಹತ್ರ ಬರ್ತಾ ಇದೆ. ಯಾರು ವಿನ್ ಆಗ್ಬೋದು? ರನ್ನರ್ ಅಪ್ ಯಾರಾಗ್ಬೋದು? ಸೆಕೆಂಡ್ ರನ್ನರ್ ಅಪ್ ಯಾರಾಗ್ಬೋದು? ನಾನು ಹೇಳಿದ್ರೆ ಆಗ್ಬಿಡತ್ತಾ? ಅಲ್ಲ, ನಿಮ್ ಒಪಿನಿಯನ್ ಸರ್ ಹೇಳಿ. ಓಕೆ, ಸೊ ನನ್ನ ಪ್ರಕಾರ ಐ ಥಿಂಕ್ ಆಗಬಹುದು ಇಟ್ಸ್ ಗಿಲ್ಲಿ. ಸೊ ಗಿಲ್ಲಿ ಅಂಡ್ ಆಮೇಲೆ ಅಶ್ವಿನಿ ಮ್ಯಾಮ್, ಅದ್ರ ಕೆಳಗಡೆ ಐ ಥಿಂಕ್ ರಕ್ಷಿತಾ और ರಘು ಸರ್. ಓಕೆ ಸರ್, ಇವಾಗ ನೀವು ಬಿಗ್ ಬಾಸ್ಗೆ ಹೋಗೋ ಮುಂಚೆ ಬಂದಾದ್ಮೇಲೆ ಬಿಗ್ ಬಾಸ್ ಮೇಲಿನ ಅಭಿಪ್ರಾಯ ಎಷ್ಟು ಮಟ್ಟಿಗೆ ಚೇಂಜ್ ಆಗಿದೆ? ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ಏನ್ ಅಭಿಪ್ರಾಯ ಇತ್ತು, ಬಂದ್ಮೇಲೆ ಬಿಗ್ ಬಾಸ್ ಮೇಲೆ ಏನ್ ಅಭಿಪ್ರಾಯ ಇದೆ? ನಾನು ಮುಂಚೆ ತುಂಬಾ ನೋಡ್ತಿರ್ಲಿಲ್ಲ ಮ್ಯಾಮ್, ಆಕ್ಚುಲಿ ಟು ಬಿ ಆನೆಸ್ಟ್. ಬಿಗ್ ಬಾಸ್ ಆಗ್ಲಿ, ಯಾವ್ದೇ ರಿಯಾಲಿಟಿ ಶೋಸ್ ಆಗ್ಲಿ ಅಷ್ಟು ನೋಡ್ತಿರ್ಲಿಲ್ಲ. ಅಂಡ್ ಆಲ್ಸೋ ಒಂದ್ ಕೆಲವು ಸತಿ ನೋಡಿದಾಗ, ಕೆಲವು ಸತಿ ರೀಲ್ಸ್ ಎಲ್ಲ ನೋಡಿದಾಗ ಇಷ್ಟು ಫೀಲ್ ಏನೋ ಇದು ಸ್ಕ್ರಿಪ್ಟೆಡ್ ಇರ್ಬೋದೇನೋ, ಅವ್ರು ಹೇಳಿದಾರೇನೋ ಅದ್ ಮಾಡ್ತಿದಾರೆ ಅಂತ ಅನಿಸ್ತಿತ್ತು. ಬಟ್ ಒಳಗ್ ಹೋದ್ಮೇಲೆ ಗೊತ್ತಾಯ್ತು, ಓಕೆ ಯು ಆರ್ ಅಲೋನ್. ನಿನ್ ಹೊರಗಡೆ ಪ್ರಪಂಚಕ್ಕೆ ನಿನ್ ಕನೆಕ್ಷನೇ ಇರಲ್ಲ. ಇವೊಂದು ನೀನ್ ಹೇಗ್ ಆಡ್ತಿದ್ಯಾ ಅನ್ನೋ ಒಂದು ಏನಂತಾರೆ ಒಪಿನಿಯನ್ ಕೊಡಕ್ಕೂ ಯಾರು ಇರಲ್ಲ ಅಲ್ಲಿ. ಸೊ ನಾ ಅನ್ಕೊಳ್ಳೋದೇ ಬೇರೆ. ಈಗ ಎಷ್ಟೊಂದ್ ಜನ ಹೇಳ್ತಾರೆ ಯಾರು ಈ ತರ ಎಲ್ಲ ರಿಯಾಕ್ಟ್ ಮಾಡ್ತಾರೆ ಈ ಸಣ್ಣ ವಿಷಯಕ್ಕೆ ಅಂತೆಲ್ಲ. ಬಟ್ ಅದ್ ಆಕ್ಚುಲ್ ಆಗಿ ಆಗತ್ತೆ, ಆ ಮನೆ ಹಂಗ್ ಮಾಡ್ಸತ್ತೆ. ಆ ತರ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬಿಡತ್ತೆ ಮ್ಯಾಮ್ ಮನೇಲಿ. ಸೊ ಹೊರಗಿನ ನೋಡಕ್ಕೂ ಒಳಗಿನ ನೋಡಕ್ಕೂ ತುಂಬಾನೇ ಡಿಫ್ರೆನ್ಸ್ ಇದೆ. ಸೊ ಆ ಒಪಿನಿಯನ್ ಚೇಂಜ್ ಆಯ್ತು. ಸೊ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ ಅಂತ ನೀವ್ ಹೇಳ್ತಿದ್ರೆ, ಯಾಕಂದ್ರೆ ಎಲ್ಲರೂ ಇಲ್ಲಿ ಹೊರಗಡೆ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಂತ ಹೇಳ್ತಾರೆ. ಸೊ 100% ನೋ ಸ್ಕ್ರಿಪ್ಟ್, ನಥಿಂಗ್. ಒಳಗ್ ಹೋಗ್ತೀರಾ, ನಿಮ್ಗೆ ಬ್ಯಾಟ್ರಿ ಚೇಂಜ್ ಮಾಡಕ್ಕೆ ಒಂದ್ಸತಿ ಸ್ಟೋರ್ ರೂಮ್ಗೆ ದಿನಕ್ಕೆ 3 ಸತಿ ಹೋಗ್ತೀವಿ ಹೊರತು ಮಿಕ್ಕಿ ಟೈಮ್ ಯಾರ ಜೊತೆನೂ ಕನೆಕ್ಷನ್ ಇರಲ್ಲ, ಎಂತದ್ದು ಇಲ್ಲ. ವೀಕೆಂಡ್ ಅಲ್ಲಿ ಬಟ್ಟೆ ಬರುತ್ತೆ ನಮ್ ಮನೆಯಿಂದ ಕಳ್ಸೋದು, ಅದ್ ಬಿಟ್ರೆ ನಮ್ಗೆ ಮನೆಯಿಂದ ಏನೋ ಬಂದಿದೆ ಅಂತಾನು ಫೀಲ್ ಆಗಲ್ಲ. ಆಕ್ಚುಲಿ ಮನೆಯವ್ರ ನೆನಪು ಆಗಲ್ಲ ಅಲ್ಲಿ ಹೋದ್ಮೇಲೆ, ಅಷ್ಟೊಂದ್ ನಡೀತಿರತ್ತ ಆ ಮನೇಲಿ. ಸೊ ನಾಟ್ ಸ್ಕ್ರಿಪ್ಟೆಡ್ ಅಟ್ ಆಲ್. ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಹೊರಗ್ ಬಂದ್ಮೇಲೆ ನಿಮ್ಮ ಅಮ್ಮ ನಿಮ್ಮ ರಾಶಿಕಾ ಜೋಡಿ ನೋಡಿ ಏನಾದ್ರು ಹೇಳಿದ್ದುಂಟಾ? ತುಂಬಾ ಒಳ್ಳೆ ಫ್ರೆಂಡ್ಸ್ ನೀವಿಬ್ರು ಅಂತ ಹೇಳಿದ್ರು ಓಕೆ ಅಷ್ಟೇ.
ಓಕೆ, ಬಿಗ್ ಬಾಸ್ ಇಂದ ಹೊರಗ್ ಬಂದ್ಮೇಲೆ ಯಾರಾದ್ರೂ ನಿಮ್ಮ ಕ್ರಶ್ ಇಲ್ಲ ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ಸ್ ಯಾರಾದ್ರೂ ಕಾಲ್ ಮಾಡಿ ವಿಶ್ ಮಾಡಿದ್ರ? ಇಲ್ಲ ಮ್ಯಾಮ್, ಒಳಗ್ ಹೋಗಕ್ಕೂ ಮುಂಚೆನೂ ಯಾರು ಮಾಡ್ತಿರ್ಲಿಲ್ಲ, ಹೊರಗ್ ಬಂದ್ಮೇಲೂ ಯಾರು ಮಾಡಿಲ್ಲ. ಬಿಕಾಸ್ ಇದು ತುಂಬಾ ಹಳೇದು ಅದೆಲ್ಲ. ಸೊ ಓಕೆ, ಸೊ ನಿಮ್ಮ ಕ್ರಶ್ ಇಲ್ಲ ಯಾರಾದ್ರೂ ಕಾಲ್ ಮಾಡಿ ವಿಶ್ ಮಾಡಿದ್ರ? ಆತರ ಯಾವ್ದು ಇಲ್ವಾ? ಇಲ್ಲ ಮ್ಯಾಮ್, ನನ್ಗೆ ಅದೇ ಹೇಳಿದ್ನಲ್ಲ, ಈಗ ಲಾಸ್ಟ್ ಒಂದು 2 years ಇಂದ ತುಂಬಾ ಲೈಫ್ ತುಂಬಾನೇ ಬ್ಯುಸಿ ಆಗ್ಬಿಟ್ಟಿದೆ. ಹ್ಮ್ ಸೊ ನನ್ ಕರಿಯರ್ ಅದು ಇದು ಅಂತ ಎಲ್ಲ ತುಂಬಾನೇ ನಡೀತಿತ್ತು. ಹ್ಮ್ ಅಂಡ್ ಆಲ್ಸೋ ವಾಪಸ್ ಬರೋದು, ಅಲ್ಲಿಗೆ ಹೋಗೋದು, ಜಾಬ್ ಬಗ್ಗೆ ಅದು ಇದು. ಸೊ ಆ ಟೆನ್ಷನ್ ಅಲ್ಲಿ ಈ ಕಡೆ ಎಲ್ಲ ಫೋಕಸ್ ಇರ್ತಿರ್ಲಿಲ್ಲ. ಸೊ ಆ ಥರದ್ದೇನೂ ನಡೆದಿಲ್ಲ. ಓಕೆ ಸರ್, ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಬಿಗ್ ಬಾಸ್ ನಿಮಗೆ ಏನೆಲ್ಲ ಕೊಟ್ಟಿದೆ? ಎಷ್ಟು ಇಂಪಾರ್ಟೆಂಟ್ ಆಗಿತ್ತು ಈ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಬಿಗ್ ಬಾಸ್ ನಿಮಗೆ ಲೈಫ್? ಬಿಗ್ ಬಾಸ್ ಆಕ್ಚುಲಿ ನಂಗೆ ಹೊಸ ಜೀವನನೇ ಮಾಡ್ಕೊಟ್ಟಿದೆ ಅಂತ ಹೇಳ್ಬೋದು. ಬಿಕಾಸ್ ಮುಂಚೆ ಇದ್ದಿದ್ ಸೂರಜ್ಗೂ ಈಗ ಜನ ನೋಡ್ತಿರೋ ಸೂರಜ್ಗೂ ತುಂಬಾನೇ ಡಿಫ್ರೆನ್ಸ್ ಇದೆ. ಬಿಕಾಸ್ ಯಾರಿಗೂ ಗೊತ್ತಿರ್ಲಿಲ್ಲ ಸೂರಜ್ ಯಾರು ಅಂತ, ಒಂದು ರೆಕಗ್ನಿಷನ್ ಸಿಕ್ತು ಈಗ ಸೂರಜ್ ಯಾರು ಅಂತ. ಅಂಡ್ ಆಲ್ಸೋ ನನ್ಗೆ ಐ ವಾಸ್ ಕನ್ಫ್ಯೂಸ್ಡ್, ಲೈಫಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಿರ್ಲಿಲ್ಲ. ಬಟ್ ಐ ವಾಂಟೆಡ್ ಸಮಥಿಂಗ್ ಟು ಹ್ಯಾಪನ್. ನನ್ಗೆ 9 to 5 ಮಾಡೋದು, ಈಗ ಎಲ್ರದ್ದು ಒಂದು ಡ್ರೀಮ್ ಇರುತ್ತೆ. ನನ್ಗೆ 9 to 5 ಮಾಡಕ್ ಆಗ್ತಿಲ್ಲ, ಐ ವಾಂಟ್ ಟು ಡೂ ಸಮಥಿಂಗ್ ಅಂತ ಇರುತ್ತೆ. ಸೊ ಆ ಬ್ರೇಕ್ ಥ್ರೂನ ನಂಗೆ ಬಿಗ್ ಬಾಸ್ ಕೊಟ್ಟಿದೆ. ಸೊ ಯಾ. ಸೊ ಎಲ್ಲರ ಆರ್ಟಿಸ್ಟ್ ಲೈಫ್ ಅಲ್ಲಿ ಬಿಗ್ ಬಾಸ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ನಿಮ್ಮ ಲೈಫ್ ಅಲ್ಲೂ ಕೂಡ ಇವಾಗ ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ಆರ್ಟಿಸ್ಟ್ ಆಗಿ ಒಳಗಡೆ ಹೋಗಿದ್ದಾರೆ. ನೀವು ಅಲ್ಲಿ ಹೋದ್ಮೇಲೆ ಆರ್ಟಿಸ್ಟ್ ಆಗಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳಿ ಸರ್. ಸೊ ಎಲ್ರು ಆರ್ಟಿಸ್ಟ್ ಆಗಿ ಒಳಗೆ ಹೋಗಿರ್ತಾರೆ, ನಾನು ಆರ್ಟಿಸ್ಟ್ ಅಲ್ದೇ ಒಳಗೆ ಹೋಗಿರ್ತೀನಿ. ಮ್ಯಾಮ್ ಡಿಫ್ರೆನ್ಸ್ ಏನೂ ಇಲ್ಲ. ನೀವು ಹೊರಗಿಂದ ನೋಡ್ತಿರ್ತೀರಾ ಸೆಲೆಬ್ರಿಟೀಸ್, ಆರ್ಟಿಸ್ಟ್, ಬಟ್ ಒಳಗೆ ಹೋದ್ಮೇಲೆ ಗೊತ್ತಾಗುತ್ತೆ, ನೋ ದೇರ್ ಆಲ್ ಲೈಕ್ ನಮ್ ತರಾನೇ ಅವ್ರು. ಬಟ್ ಹೊರಗೆ ಬಂದ್ಮೇಲೆ ನಿಮ್ಗೆ ಸಿಗೋ ರೆಕಗ್ನಿಷನ್ ಆಗ್ಲಿ, ನಿಮ್ದೇನೋ ಒಂದು ಕ್ವಾಲಿಟಿ ಆಗ್ಲಿ, ದಟ್ ವಿಲ್ ಮೇಕ್ ಪೀಪಲ್ ಫೀಲ್ ಲೈಕ್ ಓಕೆ ದೇ ಆರ್ ಸಮಥಿಂಗ್ ಸ್ಪೆಷಲ್ ಅಂತ. ಬಟ್ ಅದನ್ನ ಬಿಟ್ಟು ಅವ್ರ ಜೊತೆ ಮಾತಾಡ್ದಾಗ್ಲಿ, ಈಗ ನೀವು ಕೂತ್ಕೊಂಡು ಹೆಂಗ್ ಮಾತಾಡ್ತೀವಿ ಸೇಮ್ ಮ್ಯಾಮ್. ಸೊ ದಟ್ ಡಸಂಟ್ ಮೇಕ್ ಎನಿ ಡಿಫ್ರೆನ್ಸ್. ಎವ್ರಿ ವೀಕೆಂಡ್ ಸುದೀಪ್ ಸರ್ ಬಂದು ಕೊಡುವಂತ ಅಡ್ವೈಸ್ ಗಳು ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಆಗ್ತಾ ಇತ್ತು ಎವ್ರಿ ವೀಕೆಂಡ್ಸ್ ಬಿಗ್ ಬಾಸ್? ತುಂಬಾನೇ ಲೈಕ್ ಯಾರೋ ನಮ್ ಅಣ್ಣನ್ ರೀತಿ ಬರ್ತಿದ್ರು ಅವರು. ಬಂದ್ಬಿಟ್ಟು ಅವ್ರು ಹೇಳ್ತಿದ್ರು ಎಲ್ಲ ಅಪ್ಡೇಟ್ಸ್, ಮೈನ್ಯೂಟ್ ಡೀಟೇಲ್ಸ್ ಅವ್ರು ಪಾಯಿಂಟ್ ಔಟ್ ಮಾಡಿ ಹೇಳ್ತಿದ್ರು. ಲೈಕ್ ಈಗ ಮನೆಯವ್ರ ಜೊತೆ ತಗೊಂಡ್ರು ಒಪಿನಿಯನ್ ಅಂತ ತಗೊಂಡ್ರೆ ಅವರು ನಮ್ಗೆ ಅನ್ಸೋದು ಓಕೆ ಇವ್ರು ಸರಿಗ್ ಹೇಳ್ತಿದಾರಾ ತಪ್ಪು ಹೇಳ್ತಿದಾರಾ. ಬಟ್ ಅದೇ ಸುದೀಪ್ ಸರ್ ಬಂದ್ ಹೇಳಿದಾಗ ವಿ ವುಡ್ ಫೀಲ್ ಓಕೆ ಮೇ ಬಿ ಇದೇ ಇರ್ಬೋದೇನೋ, ಇವ್ರು ನೋಡ್ತಿರೋದೇ ಸರಿ ಅನ್ಸುತ್ತೆ. ಆ ತರ ಫೀಡ್ಬ್ಯಾಕ್ ನಮ್ ಮನೆಯಿಂದಾಗ್ಲಿ ಸಿಕ್ತಿರ್ಲಿಲ್ಲ. ಸೊ ಇಟ್ ವಾಸ್ ವೆರಿ ಇಂಪಾರ್ಟೆಂಟ್. ನಾವೇನ್ ಮಾಡ್ತಿದ್ವಿ ಅಂದ್ರೆ ಅದು ತಗೊಂಡ್ಬಿಟ್ಟು ನಾವ್ ಎಲ್ಲೆಲ್ಲಿ ಚೇಂಜಸ್ ಮಾಡ್ಕೋಬೇಕು, ಎಷ್ಟನ್ನ ಲಿಮಿಟ್ ಮಾಡ್ಬೇಕು, ಎಲ್ಲಿ ಮಾತಾಡ್ಬೇಕು, ಎಲ್ಲಿ ಮಾತಾಡಬಾರ್ದು, ಅದ್ರ ಮೇಲೆ ಫೋಕಸ್ ಮಾಡ್ತಿದ್ವಿ. ಸೊ ಇಟ್ ವಾಸ್ ವೆರಿ ಹೆಲ್ಪ್ಫುಲ್. ಎಲ್ಲೋ ಒಂದ್ ಕಡೆ ಬ್ಲೈಂಡ್ ಆಗಿದ್ದುಂಟಾ? ಈ ತರ ಇಲ್ವಲ್ಲ ನಾನು, ಆದ್ರೂ ಈ ತರ ಒಪಿನಿಯನ್ಸ್ ಬರ್ತಿದೆ ಅಂದ್ರೆ ಏನ್ ಮಾಡ್ಕೋಬೇಕು ಅಂತ ಎಲ್ಲೋ ಒಂದ್ ಕಡೆ ಬ್ಲೈಂಡ್ ಆಗಿ ಯೋಚನೆ ಮಾಡಿದ್ದುಂಟಾ ಸುದೀಪ್ ಸರ್ ಹೇಳಿದಾಗ? ಇಲ್ಲ ಮ್ಯಾಮ್, ಈಗ ಬ್ಲೈಂಡ್ ಅಂತ ಅನ್ನಲ್ಲ, ಬಟ್ ಕೆಲವು ಸತಿ ಹೆಂಗ್ ಅನ್ಸೋದು ಓಕೆ ನಾನು ಹಿಂಗ್ ಮಾಡಿದ್ರೆ ಹಿಂಗ್ ಕಾಣಿಸ್ತಿದ್ಯೇನೋ, ಬಿಕಾಸ್ ನಾನೇ ಏನಾರು ಸ್ವಲ್ಪ ಓವರ್ ಆಗಿ ಏನಾರು ಮಾತಾಡ್ಬಿಟ್ನಾ, ಆತರ ನನ್ ತಲೆಗೆ ಥಾಟ್ಸ್ ಬಂದಿದ್ದುಂಟು. ಬಟ್ ಎಲ್ಲೂ ಬ್ಲಾಂಕ್ ಔಟ್ ಆಗಿ ಓಕೆ ಏನಕ್ಕೆ ಹಿಂಗ್ ಅಂದ್ರು ಆತರ ಎಲ್ಲ ಥಾಟ್ಸ್. ಆಕ್ಟಿಂಗ್ ನಲ್ಲಿ ಕೆರಿಯರ್ ಸ್ಟಾರ್ಟ್ ಮಾಡಿದ್ರಾ? ಇವಾಗ ಕರ್ನಾಟಕ ನಿಮ್ಮನ್ನ ಒಪ್ಕೊಳ್ತಾ ಇದೆ. ಮುಂದಿನ ಪ್ರಾಜೆಕ್ಟ್ಸ್ ಎಲ್ಲ ಏನಿದೆ ಸರ್? ಈಗ ಕರೆಂಟ್ಲಿ ಒಂದ್ ಸೀರಿಯಲ್ ಮಾಡ್ತಾ ಇದೀನಿ, ಪವಿತ್ರ ಬಂಧನ ಅಂತ, ಕಲರ್ಸ್ ಅಲ್ಲೇ. ಸೊ ಆಸ್ ಆಫ್ ನೌ ಅದೊಂದೇ. ಸಿನಿಮಾಗಳು ಕತೆಗಳೇನಾದ್ರೂ ಬಂದಿದ್ಯಾ? ಸಿನಿಮಾಗಳು ಕೆಲವ್ರು ಅಪ್ರೋಚ್ ಮಾಡಿದ್ದಾರೆ, ಬಟ್ ಇನ್ನೂ ಯಾವ್ದು ಒಪ್ಕೊಂಡಿಲ್ಲ. ಸೊ ಇನ್ ಫ್ಯೂಚರ್ ಫಸ್ಟ್ ನಾನು ಬೇಬಿ ಸ್ಟೆಪ್ಸ್ ಚಿಕ್ಕದಿಂದ ನೋಡಿ ಮುಂದಕ್ಕೆ ನೋಡೋಣ. ಯಾವ ರೀತಿ ಕತೆಗಳು ಮಾಡ್ಬೇಕು ಅಂತ ಆಸೆ ಇದೆ ನಿಮ್ಗೆ? ಸೊ ನಾನು ಆಸ್ ಅ ಪರ್ಸನ್ ಹೇಗೆ ಅಂದ್ರೆ ಐ ವುಡ್ ಲೈಕ್ ಟು ಡೂ ಸ್ವಲ್ಪ, ಈಗ ಮಾಸ್ ಮೂವೀಸ್ ಎಲ್ಲ ಬರುತ್ತಲ್ಲ, ನನ್ಗೆ ಆತರ ಮೂವೀಸ್ ಸ್ವಲ್ಪ ಇಷ್ಟ ಆಗುತ್ತೆ. ಅಂಡ್ ಆಲ್ಸೋ ಫ್ಯಾಮಿಲಿ ಓರಿಯೆಂಟೆಡ್ಗೂ ಸೂಟ್ ಆಗ್ತೀನಿ. ಸೊ ಎಕ್ಸಾಕ್ಟ್ಲಿ ಎನಿಥಿಂಗ್ ಇಸ್ ಫೈನ್. ಇವಾಗ ನಿಮ್ಮ ಎಂಟ್ರಿ ಅಂತೂ ನಿಜವಾಗ್ಲೂ ನೀವು ಬಿಗ್ ಬಾಸ್ ಹೋದ್ಮೇಲೆನೆ ಎಷ್ಟೋ ಹುಡುಗಿರು ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದ್ದು. ಆ ಎಂಟ್ರಿ ಮತ್ತೆ ಎಕ್ಸಿಟ್ ಆಗಿದ್ದು, ಅದು ಏನ್ ಹೇಳ್ತೀರಾ ಸರ್ ಆ ಎಂಟ್ರಿ ಬಗ್ಗೆ ಮತ್ತೆ ಆ ಎಕ್ಸಿಟ್ ಬಗ್ಗೆ? ಎಂಟ್ರಿ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ, ಲೈಕ್ ಈ ತರ ಕಾಣಿಸ್ತಿದೆ ಹೊರಗಡೆ ಟಿವಿಲಿ ಈ ತರ ಬರ್ತಿದೆ ಅಂತ. ಬಿಕಾಸ್ ಇಟ್ ವಾಸ್ ಆಲ್ ನ್ಯಾಚುರಲ್. ಅವ್ರು ಜಸ್ಟ್ ನಂಗೆ ಸ್ವಿಮ್ಮಿಂಗ್ ಪೂಲ್ಗೆ ಇಳಿ ಅಂತ ಹೇಳಿರ್ತಾರೆ. ಬಟ್ ಅದು ಆಚೆ ಬಂದಾಗ ನಾನು ರಿಯಾಕ್ಷನ್ಸ್ ನೋಡಿ, ನಾನು ಆಚೆ ಬಂದಿದ್ ರೀತಿ ಎಲ್ಲ ನೋಡಿದಾಗ ಐ ವಾಸ್ ಲೈಕ್ ಓಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸೊ ಎಂಟ್ರಿ ಆ ತರ ಇತ್ತು. ಎಕ್ಸಿಟ್ ಅದೇ ಆ ರೊಟೇಟಿಂಗ್ ಥಿಂಗ್, ಅದ್ರ ಮೇಲೆ ನಿಂತ್ಕೋಬೇಕು, ಅದು ತಿರುಗಿಸಿ ಒಬ್ರು ಆಚೆ ಹೋಗ್ತಾರೆ. ಫಸ್ಟ್ ಧ್ರುವಂತ್ ಅವ್ರು ಇಳ್ಕೋತಾರೆ, ಬಟ್ ಅಗೇನ್ ವಾಪಸ್ ಸ್ಟೆಪ್ ಆಗ್ಬಿಟ್ಟು ನಾನು ಅನ್ಕೋತೀನಿ ಯಾರೋ ಇಳಿದು ಹೋದ್ರು ಓಕೆ ಯಾರೋ ಒಬ್ರು ಹೋಗಿದ್ದಾರೆ ಅಂತ. ಬಟ್
ವಾಪಸ್ ಹತ್ತಿರ್ತಾರೆ, ಹತ್ಬಿಟ್ಟು ಸೈಲೆಂಟ್ ಆಗಿ ಜೈ ಮಹಾಕಾಳ್ ಅಂತಾರೆ. ಹೌದೌದು. ನನಗೆ ಗೊತ್ತಾಗತ್ತೆ, ಓ ವಾಪಸ್ ಹತ್ಕೊಂಡ್ಬಿಟ್ಟಿದ್ದಾರೆ ಧ್ರುವಂತರು ಅಂತ. ಅದಾದ್ಮೇಲೆ ಇನ್ನೊಂದು 2 ರೌಂಡ್ ತಿರುಗಿಸ್ಬಿಟ್ಟು ನಾನು ಇಳಿದು ಹೋಗ್ತೀನಿ. ಸೊ ಇಟ್ ವಾಸ್ ಕ್ವೈಟ್ ಅನ್ಎಕ್ಸ್ಪೆಕ್ಟೆಡ್. ನಾನು ಅನ್ಕೊಂಡಿರ್ಲಿಲ್ಲ ಅವತ್ತು ಎಲಿಮಿನೇಟ್ ಆಗ್ತೀನಿ ಅಂತ. ಬಟ್ ಒಂದು ಗಟ್ ಫೀಲಿಂಗ್ ಇತ್ತು. ಬೆಳಿಗ್ಗೆ ಎದ್ದಾಗ್ಲೂ ಅಶ್ವಿನಿ ಮ್ಯಾಮ್ಗೆಲ್ಲ ಹೇಳಿರ್ತೀನಿ, ಸಮ್ವೇರ್ ಐ ಫೀಲ್ ಲೈಕ್ ಓಕೆ ಇವತ್ತು ಹೋಗ್ಬೋದೇನೋ, ಚಾನ್ಸ್ ಇದೆ ಅಂತ. ಸೊ ಸ್ವಲ್ಪ ಬೇಜಾರಾಯ್ತು ಹೊರಗೆ ಬಂದಾಗ, ಬಟ್ ಇಟ್ಸ್ ಓಕೆ, ಪಾರ್ಟ್ ಆಫ್ ದ ಗೇಮ್. ಓಕೆ ಸರ್, ಇವಾಗ ಕರ್ನಾಟಕದ ಜನತೆ ನಿಮ್ಮನ್ನ ಮನೆ ಮಗ ಅಂತ ಅಕ್ಸೆಪ್ಟ್ ಮಾಡಿದೆ. ಆದ್ರೆ ಸ್ವಲ್ಪ ಜನ ರಾಶಿಕ್ ಅವ್ರನ್ನ ಮನೆ ಸೊಸೆ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದಾರೆ. ಸೊ ಅದಕ್ಕೆ ಕರ್ನಾಟಕದ ಜನತೆಗೆ ಏನ್ ಹೇಳ್ತೀರಾ ನೀವು? ಇಲ್ಲ ಮ್ಯಾಮ್, ಈಗ ಆಸ್ ಆಫ್ ನೌ ಐ ಆಮ್ ಮೇಜರ್ಲಿ ಫೋಕಸಿಂಗ್ ಆನ್ ನನ್ನ ಕರಿಯರ್ ಮೇಲೆ ಫೋಕಸ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು 3-4 ವರ್ಷ ನಾನು ಅದ್ರ ಬಗ್ಗೆ ಎಲ್ಲ ಏನೋ ಯೋಚನೆ ಮಾಡಕ್ ಹೋಗಲ್ಲ. ರಾಶಿಕಾ ಇಸ್ ಅ ವೆರಿ ಗುಡ್ ಫ್ರೆಂಡ್. ಲೈಕ್ ಮನೆಯೊಳಗೂ ಕೂಡ ತುಂಬಾ ಒಂಥರ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿದ್ವಿ. ಸೊ ಸೊ ಇದಾಗಿತ್ತು ಸೂರಜ್ ಅವರೊಂದಿಗಿನ ಮಾತುಕತೆ. ಇದ್ರಲ್ಲಿ ಸಾಕಷ್ಟು ಅವ್ರ ಪರ್ಸನಲ್ ಲೈಫ್ ಬಗ್ಗೆ ಸ್ವಲ್ಪ ಕೆತ್ಕಕ್ ಟ್ರೈ ಮಾಡಿದೀವಿ. ಅಂಡ್ ಬಿಗ್ ಬಾಸ್ ಜರ್ನಿನ ಸಾಕಷ್ಟು ಹಂಚ್ಕೊಂಡಿದ್ದಾರೆ. ಸೊ ಇವಾಗ ಆಕ್ಟಿಂಗ್ ಅಲ್ಲಿ ಕೆರಿಯರ್ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ರೀತಿ ಬಿಗ್ ಬಾಸ್ ನಲ್ಲಿ ಎಷ್ಟು ಪ್ರೀತಿ ತೋರಿಸಿದ್ರು ನಮ್ ಜನತೆ, ಇನ್ನು ಅವ್ರ ಮುಂದೆ ಫ್ಯೂಚರ್ ಎಲ್ಲಾ ಪ್ರಾಜೆಕ್ಟ್ಸ್ ಗಳಿಗೂ ಅಷ್ಟೇ ಪ್ರೀತಿ ತೋರಿಸ್ತೀವಿ ನಾವು, ಕರ್ನಾಟಕದ ಜನತೆ ಆಗಿರ್ಬೋದು, ಅವರ ಅಭಿಮಾನಿಗಳಾಗಿರ್ಬೋದು ಅಂತ ನಾನು ಈ ಮೂಲಕ ಹೇಳ್ಕೊತಿದ್ದೀನಿ. ಸೊ ಇವತ್ತಿನ ಸಂಚಿಕೆ ಇದಾಗಿತ್ತು. ಇದೇ ತರ ಕಂಟೆಂಟ್ ಗಳಿಗಾಗಿ ನೋಡ್ತಾ ಇರಿ ಪ್ರಜಾನುಡಿ ಡಿಜಿಟಲ್. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.